ಇನ್ನು ರಾಜ್ಯದಲ್ಲಿ ಕಾಲಾ ಸಿನಿಮಾ ರಿಲೀಸ್ ಮಾಡದೇ ಇರೋದೇ ಸೂಕ್ತ ಅಂತ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರಾ ಗೋವಿಂದು ಭೇಟಿ ಬಳಿಕ ಎಚ್ಡಿಕೆ ಈ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸಾರಾ ಗೋವಿಂದು ಅವರನ್ನ ಭೇಟಿ ಮಾಡಿದ ಬಳಿಕ ನಾನೊಬ್ಬ ಕನ್ನಡಿಗನಾಗಿ ಮಾತನಾಡ್ತಾ ಇದ್ದೇನೆ ಅಂತ ಸಿಎಂ ಎಚ್ಡಿಕೆ ಹೇಳಿದ್ದು, ಕಾಲಾ ಸಿನಿಮಾ ಬಿಡುಗಡೆ ಮಾಡದೇ ಇರೋದು ಸೂಕ್ತ. ಕರ್ನಾಟಕದಲ್ಲಿ ಕಾಲಾ ಸಿನಿಮಾ ಬಿಡುಗಡೆಗೆ ವಿರೋಧವಿದೆ. ಕನ್ನಡ ಪರ ಸಂಘಟನೆಗಳು ಫಿಲಂ ಚೇಂಬರ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದು, ಕಾಲಾ ಚಿತ್ರತಂಡವೇ ಬಿಡುಗಡೆ ಮಾಡದಿರೋದು ಸೂಕ್ತ ಅಂತ ಹೇಳಿದೆ. ಮಾಡ್ತೀವಿ ಅಂದ್ರೆ ಪರಿಣಾಮವನ್ನ ಅವರೇ ಎದುರಿಸಬೇಕಾಗತ್ತೆ. ಹೈಕೋರ್ಟ್ ಆದೇಶದ ಪ್ರತಿ ನನಗೆ ಇನ್ನೂ ಕೂಡ ತಲುಪಿಲ್ಲ ಅಂತ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಾಲಾ ಸಿನಿಮಾ ಬಿಡುಗಡೆ ಮಾಡದೇ ಇರೋದು ಸೂಕ್ತ ಅಂತ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಇನ್ನು ಕಾಲಾ ಸಿನಿಮಾ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುಮಾರಸ್ವಾಮಿ ಈಗ ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದು, ಸಾರಾ ಗೋವಿಂದು ಭೇಟಿ ಬಳಿಕ ಸಿಎಂ ಎಚ್ಡಿಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸಾರಾ ಗೋವಿಂದು ಮತ್ತು ಅವರ ನಿಯೋಗ ಸಿಎಂರನ್ನ ಭೇಟಿ ಮಾಡಿತು. ಅದಾದ್ಮೇಲೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿರೋದು, ನಾನೊಬ್ಬ ಕನ್ನಡಿಗನಾಗಿ ಮಾತನಾಡ್ತಾ ಇದ್ದೇನೆ. ಕಾಲಾ ಸಿನಿಮಾ ಬಿಡುಗಡೆ ಮಾಡದೇ ಇರೋದು ಸೂಕ್ತ. ಕರ್ನಾಟಕದಲ್ಲಿ ಕಾಲಾ ಸಿನಿಮಾ ಬಿಡುಗಡೆಗೆ ವಿರೋಧವಿದೆ. ಕನ್ನಡ ಪರ ಸಂಘಟನೆಗಳು ಫಿಲಂ ಚೇಂಬರ್ನಿಂದ ವಿರೋಧವಿದ್ದು, ಕಾಲಾ ಚಿತ್ರತಂಡವೇ ಬಿಡುಗಡೆ ಮಾಡದೇ ಇರೋದು ಸೂಕ್ತ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ನಾನು ವೈಯಕ್ತಿಕ ಅಭಿಪ್ರಾಯದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಅದು ಇಲ್ಲಿಯ ಸಂಘಟನೆಗಳು ವಿರೋಧ ಮಾಡತಕ್ಕಂಥ ಸಂದರ್ಭದಲ್ಲಿ ಸಿನಿಮಾ ಬಿಡುಗಡೆ ಮಾಡದೇ ಇರತಕ್ಕಂಥ ಸೂಕ್ತ. ಸಿನಿಮಾ ಬಿಡುಗಡೆ ಮಾಡಿದ್ರು ಸಿನಿಮಾ ಅವರ ನಿರೀಕ್ಷೆಗೆ ಹೋಗದಿದ್ರೆ ಏನಾಗುತ್ತೆ, ಉಪಯೋಗ ಏನಾಗುತ್ತೆ? ಜನ ಭಯಭೀತರಾಗಿ ಥಿಯೇಟ್ರಿಗೆ ಬರದೇ ಇದ್ರೆ ಏನಾಗುತ್ತೆ? ಯಾಕಂದರೆ ನ್ಯಾಚುರಲ್ ನಾನು ಸರ್ಕಾರದಿಂದ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಕೊಡ್ತಕ್ಕಂಥ ತೀರ್ಪನ್ನು ಗೌರವಿಸಿ ಸರ್ಕಾರ ನಾವೇನು ಕ್ರಮ ತೆಗೆದುಕೋಬೇಕು, ತಗೊಳ್ಳೋದು ಬೇರೆ ವಿಷಯ, ನಾವು ತೆಗೆದುಕೋಬೇಕಾಗತ್ತೆ. ಆದರೆ ಸಂಘಟನೆಗಳು ಈ ಹೋರಾಟ ಮಾಡಿದಾಗ ಈ ಸಂಘಟನೆಗಳ ಹೋರಾಟದ ಹಿನ್ನೆಲೆ ಒಳಗೆ ಚಿತ್ರದ ಮಂದಿರಗಳಿಗೆ ಜನವೇ ಬರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನೀಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಈಗ ಸಿಎಂ ಎಚ್ಡಿಕೆ ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಈಗ ಕಾಲಾ ಸಿನಿಮಾ ಬಿಡುಗಡೆ ಆಗತ್ತಾ ಇಲ್ವಾ? ಯಾಕಂದ್ರೆ ಇನ್ನೊಂದು ಕಡೆ ರಜನಿಕಾಂತ್ ಅಭಿಮಾನಿಗಳಿಂದ ಆತ್ಮಹತ್ಯೆ ಬೆದರಿಕೆ ಕೂಡ ಕೇಳಿ ಬಂದಿದೆ. ಸುಕನ್ಯಾ ಏನಂತಂದ್ರು, ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕಾಲಾ ಸಿನಿಮಾಗೆ ಕಷ್ಟಕಾಲ ಶುರುವಾಗಿತ್ತು. ಸೊ ಅದರ ಹಿನ್ನೆಲೆಯಲ್ಲಿ ಏನಂತಂದ್ರೆ ಇವತ್ತು ಮಧ್ಯಾಹ್ನ ಹೈಕೋರ್ಟ್ನ ಏಕಪಟ್ಟ ಸದಸ್ಯ ಅಥವಾ ಏನು ಅಂತಂದ್ರೆ ರಜನಿ ಅವರ ಕಾಲಾ ಸಿನಿಮಾ ರಿಲೀಸ್ ಆಗಬೇಕು ಅನ್ನುವಂತಹ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದ ಮುಂದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಭಿಮಾನಿಗಳು ಆಗಲೇ ಒಂದು ಸಂಭ್ರಮಾಚರಣೆ ಶುರು ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ಟಿಕೆಟ್ ನೀಡದೇ ಇದ್ದದಕ್ಕೆ ಇನ್ನೂ ಕೂಡ ಟಿಕೆಟ್ನ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಆತ್ಮಹತ್ಯೆಯ ಬೆದರಿಕೆಯನ್ನ ಕೂಡ ಒಡ್ಡಿರ್ತಕ್ಕಂಥದ್ದು ಮಧ್ಯಾಹ್ನ ನಡೆದಿರ್ತಕ್ಕಂಥ ಘಟನೆ. ಅದಾದ ನಂತರ ಏನಂತಂದ್ರೆ, ಹೀಗೆ ಸಿನಿಮಾವನ್ನ ರಿಲೀಸ್ ಆಗ್ಲಿಕ್ಕೆ ಆದೇಶ ನೀಡಿದ್ದಂತಹ ಹಿನ್ನೆಲೆಯಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸಾರಾ ಗೋವಿಂದ್ ಮತ್ತು ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಇಬ್ರು ಕೂಡ ಏನಂತಂದ್ರೆ ಒಂದು ಸಭೆಯನ್ನ ಮಾಡಿ ಈಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು. ರಜನಿಕಾಂತ್ ಅವರ ಹೇಳಿಕೆ ನಮ್ಮ ಕನ್ನಡಿಗರನ್ನ ಕೆಣಕಿರ್ತಕ್ಕಂಥದ್ದು. ಸೊ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಆಗಿದೆ. ಹೀಗಾಗಿ ಏನು ಅಂತಂದ್ರೆ, ನಾವು ನಮ್ಮ ಕನ್ನಡ ಪರ ಸಂಘಟನೆಗಳಿಂದ ಹೋರಾಟವನ್ನ ಮುಂದುವರಿಸ್ತೇವೆ, ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನ ಬಿಡಲ್ಲ ಅನ್ನುವಂತಹ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಇನ್ನು ಕಾಲಾ ಸಿನಿಮಾ ರಿಲೀಸ್ ಆಗ್ತಕ್ಕಂತಹ ಎಲ್ಲಾ ಥಿಯೇಟರ್ಗಳಿಗೆ ಸರ್ಕಾರದ ವತಿಯಿಂದ ಭದ್ರತೆಯನ್ನ ಒದಗಿಸಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಕನ್ನಡ ಪರ ಹೋರಾಟಗಾರರು ತಮ್ಮ ಹೋರಾಟದ ಹಕ್ಕನ್ನ ಕೂಡ ಮುಂದುವರಿಸಬಹುದು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಜನಿಕಾಂತ್ ಅವರ ಕಾಲಾ ಸಿನಿಮಾ ರಿಲೀಸ್ ಆಗಬಾರ್ದು ಅನ್ನುವಂತಹ ವಿಚಾರವನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಸಾರಾ ಗೋವಿಂದ್ ಮತ್ತು ಪ್ರವೀಣ್ ಶೆಟ್ಟಿ ಅವರು ಮಾತುಕತೆಯನ್ನ ನಡೆಸಿ
ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದೇ ವೇಳೆ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳಿರ್ತಕ್ಕಂಥದ್ದು ಏನಂದ್ರೆ, ವೈಯಕ್ತಿಕವಾಗಿ ನಾನು ಹೇಳೋ ಪ್ರಕಾರ ಏನಂತಂದ್ರೆ ಕಾಲಾ ಸಿನಿಮಾ ಅವರು ರಿಲೀಸ್ ಮಾಡದೇ ಇರ್ತಕ್ಕಂಥದ್ದು ಒಳ್ಳೆಯದು. ಆದ್ರೆ ಸರ್ಕಾರದ ವತಿಯಿಂದ ಏನು ಕಾಲಾ ಸಿನಿಮಾ ರಿಲೀಸ್ ಆಗ್ತಕ್ಕಂತಹ ಥಿಯೇಟರ್ಗಳಿಗೆ ಭದ್ರತೆಯನ್ನ ಕೊಡಬೇಕು, ಆ ಭದ್ರತೆಯನ್ನ ಕೊಡ್ತೇವೆ. ಆದ್ರೆ ಸ್ವಾಭಿಮಾನಿ ಕನ್ನಡಿಗರು ಥಿಯೇಟರ್ಗೆ ಹೋಗದಂತೆ ಆ ಸಿನಿಮಾವನ್ನ ಸಕ್ಸಸ್ ಆಗದೆ ಇರುವಂತಹ ನೋಡ್ಕೊಂಡ್ರೆ ಅದೇ ಒಂದು ರೀತಿಯ ಸೋಲು ಅನ್ನುವಂತಹ ಅಭಿಪ್ರಾಯವನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ತಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ, ಯಾವುದೇ ಕಾರಣಕ್ಕೂ ನಾವು ಕನ್ನಡ ಸಿನಿಮಾ ರಿಲೀಸ್ ಆಗ್ತಕ್ಕಂತಹ ಥಿಯೇಟರ್ಗಳಿಗೆ ಮುಂದೆ ಪ್ರತಿಭಟನೆ ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನಂತಂದ್ರೆ ಕಾಲಾ ಸಿನಿಮಾ ಯಾರು ರಿಲೀಸ್ ಮಾಡ್ತಾ ಇದ್ದಾರೆ, ಯಾರು ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಈಗಾಗಲೇ ಕೇಳಿ ಬರ್ತಕ್ಕಂಥ ಮಾಹಿತಿ ಪ್ರಕಾರ 3 ಜನ ವಿತರಕರು ಕಾಲಾ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಕರ್ನಾಟಕದಲ್ಲಿ ಇನ್ನೂ ಕೂಡ ಯಾವುದೇ ಥಿಯೇಟರ್ಗಳಲ್ಲಿ ಕಾಲಾ ಸಿನಿಮಾ ಪ್ರದರ್ಶನವಾಗುತ್ತಾ ಇಲ್ವಾ ಅನ್ನೋದು ಸ್ಪಷ್ಟವಾಗಿ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಯಾರು ಈ ಸಿನಿಮಾವನ್ನ ರಿಲೀಸ್ ಮಾಡ್ತಾರೋ ಅವರೆಲ್ಲರೂ ಕೂಡ ಮುಂದೆ ಆಗತಕ್ಕಂತಹ ಒಂದಿಷ್ಟು ಘಟನೆಗಳಿಗೆ ಅವರು ಎದುರಿಸಲಿಕ್ಕೆ ಸಿದ್ಧರಾಗಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಏನು ಅಂತಂದ್ರೆ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ಕಾವೇರಿ ನೀರನ್ನ ಇಲ್ಲದೆ ನಾವು ಬದುಕಲಿಕ್ಕಾಗಲ್ಲ, ಆದ್ರೆ ರಜನಿಕಾಂತ್ ಅವರ ಸಿನಿಮಾವನ್ನ ನಾವು ನೋಡದೆ ಬದುಕಬಹುದು ಅನ್ನುವಂತಹ ಆ ಸಂದೇಶವನ್ನು ಕೂಡ ಕನ್ನಡ ಪರ ಸಂಘಟನೆಗಳು ರವಾನಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ರಜನಿಕಾಂತ್ ಅವರ ಕಾಲಾ ಸಿನಿಮಾಗೆ ರಿಲೀಸ್ ಆದ ನಂತರ ಕೂಡ ಯಾವ ರೀತಿ ಪರಿಣಾಮನ ಎದುರಿಸುತ್ತೆ ಅನ್ನೋದನ್ನ ಕಾದೋಡ್ಬೇಕಾಗಿದೆ. ಸುಕನ್ಯಾ, ಧನ್ಯವಾದ ಮಾಲ್ತೇಶ್. ನೋಡ್ರಿ, ಕಾಲಾ ಸಿನಿಮಾಗೀಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಕರ್ನಾಟಕದಲ್ಲಿ. ಆದ್ರೆ ಇನ್ನೊಂದು ಕಡೆ ರಜನಿಕಾಂತ್ ಅಭಿಮಾನಿಗಳು ಕಾಲಾ ಸಿನಿಮಾ ರಿಲೀಸ್ ಮಾಡದೇ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಒಟ್ಟಾರೆ ಇದು ನಾಡಿನ ವಿಚಾರ, ನೆಲ ಜಲದ ವಿಚಾರ. ಹೀಗಾಗಿ ಈ ಸಂದರ್ಭದಲ್ಲಿ ಕಾಲಾ ಸಿನಿಮಾವನ್ನ ಬಿಡುಗಡೆ ಮಾಡದೇ ಇರೋದೇ ಒಳ್ಳೆಯದು. ಮಾಡಿದ್ರೆ ಅದರ ಪರಿಣಾಮವನ್ನೇ ಅವರೇ ಎದುರಿಸಬೇಕಾಗತ್ತೆ ಅಂತ ಇನ್ನು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕನ್ನಡ ಪರ ಸಂಘಟನೆಗಳ ಜೊತೆಗಿನ ಮಾತುಕತೆಯ ನಂತರ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.